ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಮನೆಗೆ ಮಶ್ರೂಮ್ ತಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಹೆಂಡತಿ ಹೇಳಿದ್ಲು ಒಂದು ಹೊಸ ರೆಸಿಪಿ ಮಾಡ್ಕೊಡ್ತೀನಿ ಅಂತ. ಅದೇನು ಗೊತ್ತಾ, ಕ್ಯಾಶ್ಯೂ ಮಶ್ರೂಮ್ ಗ್ರೇವಿ ಅಂತೆ. ಬನ್ನಿ ಹೇಗೆ ಮಾಡ್ತಾಳೆ ಅಂತ ನೋಡ್ಕೊಂಬರೋಣ. ಮೊದಲಿಗೊಂದು ಬಾಣಲಿ ತೊಗೊಂಡ್ಲು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಹಾಕೊಂಡ್ಲು. ತುಪ್ಪಕ್ಕಾದ್ಮೇಲೆ 1 ಕಪ್ಪು ಹೆಚ್ಕೊಂಡಿರೋ ಈರುಳ್ಳಿನೂ ಹಾಕೊಂಡ್ಲು. ಕಷ್ಟಪಟ್ಟು ಕಣ್ಣೀರು ಸುರಿಸಿ ಹೆಚ್ಚಿದ ಈರುಳ್ಳಿ ತುಪ್ಪದಲ್ಲಿ ಒಂದು 2 ನಿಮಿಷ ಒಂದು ಒಳ್ಳೆ ರೋಸ್ಟ್ ಆಯಿತು. ಆದರೂ ತುಪ್ಪದ ಫ್ಲೇವರಲ್ಲಿ ಕಣ್ಣೀರು ಒರೆಸ್ಕೊಂಡು ನಾನು ಹಾಗೆ ಕಳೆದೋದೆ. ಆಮೇಲೆ 1 ಕಪ್ಪು ಈ ಸ್ಲೈಸ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡಿದ್ಲು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು 4-5 ಬೆಳ್ಳುಳ್ಳಿನೂ ಹಾಕಿದ್ಲು. ಇವತ್ತು ಯಾಕೋ ಹಸಿಮೆಣಸು ಬೇಡ ಅಂತ ಹೇಳಿ 4 ಜೀರಿಗೆ ಮೆಣಸು ಹಾಕೊಂಡ್ಲು. ನೀವು ನಿಮ್ಮ ಹತ್ರ ಜೀರಿಗೆ ಮೆಣಸಿಲ್ಲ ಅಂತಂದರೆ ಹಸಿಮೆಣಸನ್ನೇ ಹಾಕೊಬೋದು. ನನ್ನ ಕಣ್ ತಪ್ಪಿಸಿ ಮುಚ್ಚಿಟ್ಟಿದ್ದು ಗೋಡಂಬಿ ಹಾಕಿದ್ಲು ನೋಡಿ, ಒಂದು 1/4 ಕಪ್ ಹಾಕಿದ್ಲು. ಈ ಗೋಡಂಬಿ ಹಾಕಿದ್ಮೇಲೆ ಒಂದು 5 ನಿಮಿಷ ಅದು ಬಾಡ್ಬೇಕು ಕಣ್ರಿ, ಅಂದರೆ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಬೇಕು. ಗೋಡಂಬಿನ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಿ ಆಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡ್ಲು. ಅದನ್ನು ತಣ್ಣಗಾದ್ಮೇಲೆ ಆಮೇಲೆ ಒಂದು ಮಿಕ್ಸಿ ಜಾರಕ್ಕೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಂಡ್ಲು. ಈಗ ಅದೇ ಬಾಣಲಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ತುಪ್ಪಕ್ಕಾದ್ಮೇಲೆ ಮಶ್ರೂಮ್ನ ಚೆನ್ನಾಗಿ ತೊಳೆದು ಅದನ್ನು ಹಾಗೆ ತುಪ್ಪದಲ್ಲಿ ಇಡ್ತಾ ಬಂದ್ಲು. ಇಡೀ ಮಶ್ರೂಮ್ ಹಾಕಿರ್ತಾರಲ್ಲ, ಅದನ್ನು 10 ನಿಮಿಷ ಹಾಗೆ ರೋಸ್ಟ್ ಮಾಡಬೇಕಂತೆ. ಆದರೂ ಕುತೂಹಲ, ಈ ರೆಸಿಪಿ ಹೆಂಗಾಗುತ್ತೆ ಅಂತ. ಈ ಹಸ್ತಿರೋ ಸಿಂಹದ ಹತ್ರನೂ ಹೋಗ್ಬಾರ್ದಂತೆ, ಅಡುಗೆ ಮಾಡ್ತಿರೋ ಹೆಂಡತಿ ಹತ್ರನೂ ಮಾತಾಡಬಾರ್ದಂತೆ. ಅದಕ್ಕೆ ನಂಗೆ ಯಾಕೆ ಅಂತ ಸುಮ್ಮನೆ ಅದೇ. ಮಶ್ರೂಮ್ ಹಿಂಗೆ ರೋಸ್ಟ್ ಆಗ್ತಾ ಮಶ್ರೂಮಲ್ಲಿರೋ ನೀರೆಲ್ಲ ಹಿಂಗೆ ಬಿಟ್ಕೊಳುತ್ತೆ. ಈಗ ಮತ್ತೊಂದು ಕಪ್ಪು ಹೆಚ್ಕೊಂಡಿರೋ ಈರುಳ್ಳಿನೂ ಹಾಕಿದ್ಲು. ಕಣ್ಣೀರು ಜೋರು ಬರ್ತುಂಟು ಮಾರ್ರೆ. ಹಾಗಂತ ಹೇಳಿ ಹೆಂಡತಿ ಒಯ್ದಿದ್ದಲ್ಲ ಈರುಳ್ಳಿ ಹೆಚ್ಚಿದ್ದು. ಈಗ ಆ ಬಾಣಲಿನ ಒಂದು ಪ್ಲೇಟಲ್ಲಿ ಮುಚ್ಚಿ ಒಂದು 10-15 ನಿಮಿಷ ಅದನ್ನು ಬೇಯಿಸಿದ್ಲು. ಈಗ ಮಿಕ್ಸಿ ಜಾರದಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಮಿಕ್ಸ್ ಮಾಡುವಾಗ 1 ಕಪ್ಪು ನೀರನ್ನು ಹಾಕಿದ್ಲು. ಮಾಡುವಾಗ ಸುಮ್ಮನೆ ನಿಂತಿರೋದು ಯಾಕೆ, ಒಂದು ಸೌತೆಕಾಯಿ ತಿನ್ನು ಅಂತ ಕೊಟ್ಲು. ತಿಂತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ಮೂಗಿಗೆ ಘಮ ಘಮ ಅಂತೇಳಿ ಪರಿಮಳ ಬರೋಕ್ಕೆ ಶುರು ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ. ಈಗ ಒಂದು 10 ನಿಮಿಷ ಅದನ್ನು ಹಾಗೆ ಬೇಯಿಸ್ಕೊಂಡ್ಲು. ಅದೇ ಇಲ್ಲಿ ನೋಡಿ ವಿಡಿಯೋದಲ್ಲಿ ಕ್ರೀಮಿಯಾಗಿ ಗ್ರೇವಿ ರೆಡಿ ಆಗ್ತಾ ಇದೆ. ಕ್ರೀಮಿಯಾಗಿರುತ್ತಲ್ಲ, ಇದು ತಿನ್ನೋಕ್ಕೆ ತುಂಬ ಮಜಾ ಬರುತ್ತೆ ಕಣ್ರಿ, ಸಖತ್ತಾಗಿರುತ್ತೆ. ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ರೋಟಿಗೂ ಸಖತ್ತಾಗೇ ಇರುತ್ತೆ. ಸರ್ವ್ ಮಾಡೋಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹುಳಿನೂ ಹಿಂಡ್ಬಿಡಿ. ನಿಂಬೆ ಹುಳಿನೂ ಹಿಂಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಲು. ಕನ್ನಡದಲ್ಲಿ ಒಂದು ಮಾತಿದೆ ನೋಡಿ, ಹಣ್ಣು ಸುಟ್ಟಬೇಕು ಅಂತ. ಅದೇ ಥರ ನಾನಾಗಿದ್ದೆ, ಯಾವಾಗ ರೆಡಿ ಆಗುತ್ತೋ ಅಂತ ಕಾಯ್ತಿದ್ದೆ. ಅಂತೂ ರೆಡಿ ಆಯಿತು ನೋಡಿ. ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ಲು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅನ್ನದ ಜೊತೆ ಕಲಿಸ್ಕೊಂಡು ತಿಂದೆ. ಕಳೆದೋಗ್ಬಿಟ್ಟೆ ಕಣ್ರಿ. ನನ್ನ ಹೆಂಡತಿ ಮಾಡೋ ಅಡುಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ, ಯಾಕಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನೂ ಸಖತ್ತಾಗಿತ್ತು, ಅದ್ಭುತವಾಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಿಮ್ಮ ಮನೆ ಮಂದಿಗೆಲ್ಲ ನಮ್ಮ ಚಾನೆಲ್ನ ಶೇರ್ ಮಾಡಿ. ಹಾಗಾದರೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ.